ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ನಮ್ಮ ರುಚಿ ಯೂಟ್ಯೂಬ್ ಚಾನಲ್. ಹೊರಗೆ ಜೋರಾಗಿ ಮಳೆ ಬರ್ತಾ ಇದೆ, ತಂಪಾದ ಗಾಳಿನೂ ಬೀಸ್ತಾ ಇದೆ. ಏನಾದರೂ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂತ ಮನಸ್ಸು ಹೇಳ್ತಿದೆ. ಸೊ ಇವತ್ತು ನಾವು ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ ಮಾಡ್ತಾ ಇದ್ದೇವೆ. ಬಜ್ಜಿ ಅಥವಾ ಬೋಂಡಾನು ಅಂತ ಹೇಳ್ಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 8ರಿಂದ 10 ಬಜ್ಜಿ ಮೆಣಸು ತಕೊಂಡಿದ್ದೀನಿ. ಇದು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಇದನ್ನ ನಾವು ಚೆನ್ನಾಗಿ ಕಟ್ ಮಾಡ್ಕೊಂಡು ಬಿಡಬೇಕು. ಅಂದರೆ ಒಂದು ಮೆಣಸಿಂದ 3 ಪೀಸ್ ಮಾಡ್ಕೊಳ್ಬಹುದು. ಅದಕ್ಕೆ 1 ಕಪ್ ಕಡಲೆ ಹಿಟ್ಟು, 3 ಸ್ಪೂನ್ ಕಬಾಬ್ ಪೌಡರ್, 2 ಚಮಚ ಅಚ್ಕಾರದ ಪುಡಿ, ಅರ್ಧ ಚಮಚ ಅರಿಶಿನ ಹುಡಿ, 2 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಚಮಚ ಕ್ರಷ್ ಮಾಡ್ಕೊಂಡಿರೋ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣ ಗಾತ್ರದ್ದು ಇಂಗು ತಗೊಳ್ತಾ ಇದ್ದೇವೆ. ಇಷ್ಟು ಇಂಗ್ರೀಡಿಯೆಂಟ್ ತಗೊಳ್ಬೇಕು. ಇಂಗು ಪೌಡರ್ ತಗೊಂಡ್ರು ನಡೀತದೆ. ಮೊದಲು ನಾವು ಕಡಲೆ ಹಿಟ್ಟನ್ನು ಒಂದು ಬೌಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದರಲ್ಲಿ ಏನಾದರೂ ಗಂಟು ಇದ್ದರೆ ಅದನ್ನ ಬಿಡಿಸ್ಕೊಳ್ಬೇಕು. ಸೊ ಚೆನ್ನಾಗಿ ಕಲಸಿ ಆದಮೇಲೆ ನಾವು ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಹೇಳಿದ್ದೇನೆ ಅದನ್ನು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೇನೆ. ಮೊದಲಿಗೆ ನಾನು ಕಬಾಬ್ ಪೌಡರ್ ಹಾಕ್ತಾ ಇದ್ದೇನೆ. ಅದಾದಮೇಲೆ ಅಚ್ಚದ ಖಾರದ ಪುಡಿ ಹಾಕ್ತಾ ಇದ್ದೇನೆ. ಅದಾದಮೇಲೆ ನಮ್ಮದು ಅರಿಶಿನ ಹಾಕ್ತಾ ಇದ್ದೇನೆ. ಅರಿಶಿನ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಉಪ್ಪು, ಹೀಗೆ ಒಂದಾದ್ಮೇಲೆ ಒಂದು ಹಾಕ್ತಾ ಇದ್ದೇವೆ. ಇಷ್ಟು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇಂಗನ್ನು ಈಗ ನಾವು ಡೈರೆಕ್ಟ್ ಇಲ್ಲಿ ನಾನು ಗಟ್ಟಿ ಇಂಗು ತಗೊಂಡಿದ್ದರಿಂದ ಅದನ್ನು ನಾನು ಸ್ವಲ್ಪ ನೀರಲ್ಲಿ ಕದಡಿಸಿ ಹಾಕ್ತಾ ಇದ್ದೇನೆ. ಇಲ್ಲಾಂದರೆ ಅದು ಮಿಕ್ಸ್ ಆಗೋದಿಲ್ಲ. ಆದ ಕಾರಣದಿಂದ ನಾನು ಅದನ್ನು ಸ್ವಲ್ಪ ನೀರಲ್ಲಿ ಅದನ್ನು ಕರಗಿಸಿ ನೀರು ಹಾಕ್ತಾ ಇದ್ದೇನೆ. ನೀವು ಬೇಕಾದರೆ ಪೌಡರ್ ಇಂಗು ಹಾಕಿದರೆ ಡೈರೆಕ್ಟ್ 1 ಪಿಂಚ್ ಪೌಡರ್ ಇಂಗು ಹಾಕ್ಬೋದು ಇಲ್ಲಿ. ಹೀಗೆ ಇದನ್ನು ಈಗ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೇಗೆ ಮಿಕ್ಸ್ ಮಾಡಬೇಕಂತ ಹೇಳಿದರೆ ಇಲ್ಲಿ ಗಂಟು ಎಲ್ಲ ಯಾವುದು ಈ ಕಡಲೆ ಹಿಟ್ಟಲ್ಲಿ ಗಂಟು ಹಾಗೇನಿರುತ್ತೆ ಅದೆಲ್ಲ ಬಿಟ್ಕೊಳ್ಬೇಕು. ಸೊ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಅದಕ್ಕೆ ತಕ್ಕಷ್ಟು ನೀರು ಹಾಕಬೇಕು. ಒಮ್ಮೆಲೆ ಎಲ್ಲ ನೀರು ಹಾಕ್ಕೊಳ್ಬೇಡಿ. ಎಷ್ಟು ಹದ ಬೇಕು ಅಷ್ಟಕ್ಕೆ ನೀರು ಹಾಕಿ. ಈಗ ನಮಗೆ ಇಲ್ಲಿ ರೆಡಿ ಆಗಿದೆ ಹದ. ಅದಾದಮೇಲೆ ಅದಕ್ಕೆ ನಾವು ಕ್ರಷ್ ಮಾಡ್ಕೊಂಡಿರೋ ಜೀರಿಗೆ ಹಾಕ್ತಾ ಇದ್ದೇನೆ ನಾನು. ಜೀರಿಗೆ ಅಂದರೆ ತುಂಬ ಕ್ರಷ್ ಮಾಡ್ಕೊಳ್ಬೇಡಿ, ಸ್ವಲ್ಪ ಕುಟ್ಟಿ ಪುಡಿ ಮಾಡಿಕೊಂಡು ಹಾಕಿಬಿಡಿ. ಅಂದರೆ ಜೀರಿಗೆ ನಮಗೆ ಬಾಯಿಗೆ ಸಿಗಬೇಕು. ಅದಾದಮೇಲೆ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಮೆಣಸನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆಯಿಂದ 1 ಗಂಟೆ ನೀವು ಇಟ್ಟರೆ ಒಳ್ಳೆಯದು. ಅಂದರೆ ಅದು ಚೆನ್ನಾಗಿ ಆ ಮಸಾಲ ಏನಿದೆ ಅದು ಮೆಣಸಿಗೆ ಹಿಡಿಬೇಕು. ಈಗ ಒಂದು ಬಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೇನೆ. ಎಣ್ಣೆ ಕಾದಿದೆ ಅಂತ ಸ್ವಲ್ಪ ಇದು ಮಸಾಲ ಹಾಕಿ ನೋಡಬೇಕು. ಎಣ್ಣೆ ಕಾದ ನಂತರ ಈಗ ನಾವು ಈ ಮಿಕ್ಸ್ ಮಾಡ್ಕೊಂಡಿರೋ ಮಸಾಲ ಮೆಣಸು ಏನಿದೆ ಅದನ್ನು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡ್ಕೊಳ್ಬೇಕು. ತುಂಬ ಡಾರ್ಕ್ ಬ್ರೌನ್ ತನಕ ಫ್ರೈ ಮಾಡ್ಕೊಳ್ಬೇಡಿ. ಅದು ಅಂದರೆ ಬೇಗ ಇದಾಗ್ತದೆ, ಸುಟ್ಟೋಗ್ತದೆ. ಗೋಲ್ಡನ್ ಬ್ರೌನ್ ಬಂದರೆ ಸಾಕು. 2 ಸೈಡ್ಸ್ನ ಮಗ್ಚಿ ಫ್ರೈ ಮಾಡ್ಕೊಂಡ್ಬಿಡಿ. ಹೀಗೆ ಫ್ರೈ ಮಾಡಿಕೊಂಡು ಎಣ್ಣೆಯಿಂದ ತೆಗೆದು ಒಂದು ಟಿಶ್ಯೂ ಪೇಪರ್ ಹಾಕಿರೋ ಬೌಲಿಗೆ ಹಾಕ್ಕೊಂಡ್ಬಿಡಿ. ಅಲ್ಲಿಗೆ ನಿಮ್ಮದು ಬಿಸಿ ಬಿಸಿ ಬಜ್ಜಿ ರೆಡಿ ಆಗಿದೆ. ಇದನ್ನ ನೀವು ಚಟ್ನಿ ಜೊತೆನೂ ತಿನ್ಬೋದು ಅಥವಾ ಸಾಸ್ ಜೊತೆನೂ ತಿನ್ಬೋದು. ಹಾಕಿ ಹೀಗೂ ತಿನ್ಬೋದು. ಸಂಜೆ ಸ್ನ್ಯಾಕ್ಸ್ ಟೈಮ್ಗೂ ತಿನ್ಬೋದು, ರಾತ್ರಿ ಊಟದ ಟೈಮ್ಗೂ ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಳಿ. ಹಾಗೂ ಇನ್ನಷ್ಟು ರೆಸಿಪಿಗಾಗಿ ನಮ್ಮ ರುಚಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.